ಅಧಿಕಾರದಲ್ಲಿರಲಿ ಇಲ್ಲದಿರಲಿ ಸಮಾಜ ಸೇವೆ ನಿರಂತರ. ನೂರ್ ಜಹಾನ್ ಬೇಗಂ ಮಾದರಿ ಕಾರ್ಯ. ಬಳಗಾನೂರು ಪಟ್ಟಣದ ಪಿಎಂ ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಸಹಶಿಕ್ಷಕರು ಪೂಜೆ ಸಲ್ಲಿಸಿದರು. ಮುಖಂಡರು ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಶಾಲಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಶರಣಬಸವ ಕಂದಗಲ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ರಮೇಶ ಕೂಚಬಾಳ, ಶಾಲಾ ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರು, ಸದಸ್ಯರು, ಸಹಶಿಕ್ಷಕರು ಹಾಗೂ ಮುಖಂಡರಾದ ಗಣೇಶ ಡಿಶ್, ಇಸ್ಮಾಯಿಲ್ ಸಾಬ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 250 ವಿದ್ಯಾರ್ಥಿಗಳಿಗೆ ಪೆನ್ನು ವಿತರಿಸಿ ದೇಶಪ್ರೇಮ ಮೆರೆದ ನೂರ್ ಜಹಾನ್ ಬೇಗಂ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಶ್ರೀಮತಿ ನೂರ್ ಜಹಾನ್ ಬೇಗಂ, ಪತಿ ಇಸ್ಮಾಯಿಲ್ ಸಾಬ್ ಅವರೊಂದಿಗೆ ಶಾಲೆಯ ಸುಮಾರು 250 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪೆನ್ನುಗಳನ್ನು ವಿತರಿಸುವ ಮೂಲಕ ವಿಶೇಷವಾಗಿ ಗಮನ ಸೆಳೆದರು. ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಬಳಗಾನೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡುವ ಮೂಲಕ ಮಾದರಿ ಬಳಗಾನೂರು ನಿರ್ಮಿಸುವ ಕನಸು ಕಂಡಿದ್ದ ನೂರ್ ಜಹಾನ್ ಬೇಗಂ ಅವರು ಇದೀಗ ಅಧಿಕಾರದಲ್ಲಿ ಇಲ್ಲದಿದ್ದರೂ ಊರಿನ ಮೇಲಿನ ಅಭಿಮಾನ ಹಾಗೂ ಮಕ್ಕಳ ಶಿಕ್ಷಣದ ಮೇಲಿನ ಕಾಳಜಿಯನ್ನು ಮುಂದುವರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಪೆನ್ನುಗಳನ್ನು ವಿತರಿಸುವ ಮೂಲಕ ಮಕ್ಕಳಲ್ಲಿ ಕಲಿಕೆಯ ಉತ್ಸಾಹ ತುಂಬುವ ಕಾರ್ಯ ಮಾಡಿರುವ ಅವರು ಅಧಿಕಾರ ಇರಲಿ ಇಲ್ಲದಿರಲಿ ಸಮಾಜಕ್ಕೆ ಒಳಿತನ್ನು ಮಾಡುವ ಕಾರ್ಯ ನಿರಂತರವಾಗಿರಬೇಕು ಎಂಬ ಸಂದೇಶವನ್ನು ಸಾರಿದ್ದಾರೆ. ಅವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಹಾಗೂ ಶಾಲಾ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಶಾಲಾ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ದೇಶಭಕ್ತಿ ಘೋಷಣೆಗಳನ್ನು ಕೂಗುತ್ತಾ ಪಥಸಂಚಲನ ನಡೆಸಿದರು. ಬಳಿಕ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿಯೂ ವಿದ್ಯಾರ್ಥಿಗಳು ಪಾಲ್ಗೊಂಡರು. ವರದಿ ಸುರೇಶ ಬಳಗಾನೂರು. ಮಾಜಿ ಅಧ್ಯಕ್ಷರು ಮಾಲಿ ಸಾಬಣ್ಣ ಅನ್ಬಹುದು, ಅದೇ ರೀತಿ ಹಾಗೂ ಅವರ ಮೊಮ್ಮಗ ಮತ್ತು ಅವರ ಪತ್ನಿ ಅವರು ಸೇರಿ ಎಲ್ಲ ಮಕ್ಕಳಿಗೂ ಒಂದೊಂದು ಪೆನ್ಗಳನ್ನು ಕೊಡ್ತಾರೆ. ಜೋರಾಗಿ ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಮಕ್ಕಳ ಪ್ರೋತ್ಸಾಹ ಅವರಲ್ಲಿ ಯಾವಾಗಲೂ ಇದೆ, ಅದನ್ನು ನಿರಂತರವಾಗಿ ಉಳಿಸಿಕೊಳ್ಳುತ್ತಾ ಬಂದಿರುವಂತಹ ಅವರಿಗೆ ಶಾಲೆಯ ಪರವಾಗಿ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಮಕ್ಕಳಿಗೆ ನಂತರ ಮತ್ತೆ ಮರಳಿ ಈ ಶಾಲೆಗೆ ಬರಬೇಕು. ಶಾಲೆಗೆ ಬಂದು 9 ಗಂಟೆಗೆ ಮತ್ತೆ ಸ್ಟೇಜ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತದೆ. 9 ಆದರೂ ಆಗಬಹುದು. ದಯವಿಟ್ಟು ಈಗ ಹಾಜರಿರುವಂತಹ ಎಲ್ಲರೂ ದಯವಿಟ್ಟು ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಹಾಗೂ ಈಗ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ದಾನಿಗಳಿದ್ದಾರೆ. ಆ ದಾನಿಗಳು ಮಕ್ಕಳಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ವೇದಿಕೆಯ ಮೂಲಕ ನಾವು ಮತ್ತೆ ಸಹ ಅಭಿನಂದನೆಗಳನ್ನು ಸಲ್ಲಿಸುವಂತ ಕಾರ್ಯಕ್ರಮ ಇದೆ. ದಯವಿಟ್ಟು ಯಾರು ತಪ್ಪಿಸಬಾರದು. ಬೆಂಗಳೂರಿನ ಸಿಹಿಯನ್ನು ಕೂಡ ಸೇರಿರುತ್ತವೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಬ್ಯಾಗ್ ವಿತರಣೆ ಮಾಡಿರುವಂತಹ ಹಾಗೂ ಕಿಟ್ನಲ್ಲಿ ವಿತರಣೆಗೆ ದಾನಿಗಳಿದ್ದಾರೆ. ಕೇಳಿಕೊಳ್ತೇವೆ. ಮುಂದಿನ ವಿಷಯವನ್ನು
ಬಂದಿರೋ ಕೈ ಎತ್ತಿ